ಇವತ್ ಮಧ್ಯಾಹ್ನ ಟೈಮ್ ನೋಡ್ಬೇಕು ಅಂತ ವಿರಾಜಪೇಟೆಲಿರೋ ಕ್ಲಾಕ್ ಟವರ್ಗೆ ಹೋದ್ವಿ. ಇವತ್ತು ಮಾರ್ನಿಂಗ್ ವಾಕ್ ಗದ್ದೆ ಕಡೆಗೆ ಹೋಗಿ ಬಂದ್ವಿ. ಇವತ್ತು ನೋಡಿದ್ರೆ ಮನೆಯಲ್ಲಿ ಅಮ್ಮ ತಮ್ಮ ಇಬ್ಬರಿಗೂ ಜ್ವರ ಆಗ್ಬಿಟ್ಟಿದೆ. ಹಸುಗಳಿಗೆ ನೀರ್ ಕುಡಿಸೋ ಕೆಲಸ ಎಲ್ಲ ಇವತ್ತು ನಂದೆ. ಎಲ್ಲ ಕೆಲಸ ಮುಗಿಸ್ ಬರುವಾಗ ನನಗೆ ಸೀಬೆಕಾಯಿ ಸಿಕ್ತು. ಒಂದ್ 3 ಸೀಬೆಕಾಯಿ ಕೊಯ್ಕೊಂಡು ಮನೆಗೆ ಹೋದೆ. ಫಸ್ಟ್ ಬೇಟ್ ತಿಂತಿದ್ದಂಗೆ ಅಲ್ಲಿಗೆ ಕರೆಂಟ್ ಶಾಕ್ ಹೊಡಿತು ಗುರು. ಅದಕ್ಕೆ ಮಿಕ್ಕಿರೋ 2 ಸೀಬೆಕಾಯಿನ ಮನೆಯವ್ರಿಗೆ ತಗೊಂಡ್ ಹೋಗ್ಕೊಟ್ಟೆ, ಅವ್ರಿಗೂ ಶಾಕ್ ಹೊಡಿಲಿ ಅಂತ. ಮಧ್ಯಾಹ್ನ ಟೈಮ್ ನೋಡೋದಕ್ಕೆಲ್ಲ ಹೋಗಿರೋದು ನಾವು ಟೌನ್ಗೆ. ಅಮ್ಮನಿಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ತೋರ್ಸಕ್ ಹೋಗಿದ್ವಿ. ಡಾಕ್ಟರ್ ಹತ್ರ ಹೋದ್ರೆ ಒಂದು ಇಂಜೆಕ್ಷನ್ ಕೊಟ್ಟು ಕಳ್ಸಿದ್ರು. ಅಮ್ಮನಿಗೆ ಇಂಜೆಕ್ಷನ್ ಕೊಡೋದು ನೋಡಿ ತಮ್ಮನಿಗೆ ಜ್ವರನೇ ಬಿಟ್ಟೋಗಿತ್ತು. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಊಟ ಎಲ್ಲ ಮಾಡಿ, ಊಟ ಆದ್ಮೇಲೆ ಮಲ್ಕೊಂಡ್ವಿ. ನಿದ್ರೆ ಬರ್ಲಿಲ್ಲ, ಸುಮ್ಮನೆ ಮಲ್ಕೊಳ್ಳೋದಷ್ಟೇ. ಅಷ್ಟ್ ಬೇಗ ಸಂಜೆ ಆಗೋಯ್ತು. ಮತ್ತೆ ಗದ್ದೆ ಕಡೆಗೆ ನಮ್ಮ ಪಯಣ. ನಮ್ಮ ಚಿಂಟು ನೋಡಿದ್ರೆ ತೋಟದೊಳಗಡೆ ಆಟ ಆಡ್ತವನೆ. ನಮ್ಮಲ್ಲಿ ಅಂತೂ ಡೈಲಿ ಮೋಡ ಬರ್ತಾ ಇದೆ, ಮಳೆ ಅಂತೂ ಬರ್ತಾ ಇಲ್ಲ ಅವರು. ಇಬ್ರು ಪೇಷಂಟ್ ನ ಕರ್ಕೊಂಡು ಹೊರಟಿದೀನಿ. ಅಲ್ಲೋದ್ರೆ ಕೆಲಸ ನಾನೊಬ್ನೇ ಮಾಡ್ಬೇಕೀಗ. ನನಗೆ ಬೇಕಾದ್ರೆ 24 ಗಂಟೆ ಗದ್ದೆಲಿ ಇರು ಅಂದ್ರೆ ಇದ್ಬಿಡ್ತೀನಿ, ಅಷ್ಟು ಇಷ್ಟ ಆಗತ್ತೆ ನನಗೆ ಗದ್ದೆ ಅಂದ್ರೆ. ಹಸುನ ಇಟ್ಕೊಂಡು ವಿಡಿಯೋ ಮಾಡಕ್ ಆಗಲ್ಲ ಗುರು, ಅದು ಎಳ್ಕೊಂಡು ಹೋಗ್ಬಿಡತ್ತೆ ನಮ್ನ. ಕೊನೆಗೂ ಪೇಷಂಟ್ ಕೈಯಲ್ಲಿ ಒಂದು ಹಸುನ ಕೊಟ್ಟೆ, ಸುಮ್ನೆ ನಡ್ಕೋ ಬರೋದಿಗೆ ಅಂತ ಎಳ್ಕೊಂಡು ಹೋಗು ಅಂತ. ಮನೇಲಿ ಅಷ್ಟ್ ನೀರಿದ್ರು ಈ ಚಿಂಟು ಬಂದು ಇಲ್ಲಿ ಕೆರೆಯಲ್ಲಿ ನೀರು ಕುಡಿತಾನೆ. ನಾವು ನೋಡಿದ್ರೆ ಹಸುನ ಕರ್ಕೊಂಡು ಹೋಗೋದು, ಇವನ್ ನೋಡಿದ್ರೆ ಇಲ್ಲಿ ನೀರ್ ಬಂದು ಕುಡಿತಾ ಇದ್ದಾನೆ. ಅಲ್ಲಿಂದ ರಾತ್ರಿ ಆಯ್ತು. ರಾತ್ರಿ ಊಟ ಮಾಡಿದೆ. ಊಟ ಮಾಡಿ ಸ್ವಲ್ಪ IPL ನೋಡಿದೆ. IPL ನಾನು ಹಂಗೆ ನೋಡಲ್ಲ, ಸುಮ್ನೆ ಹಾಕಿದ್ರು ಅಂತ ಅಷ್ಟೇ ಟಿವಿಯಲ್ಲಿ ನೋಡ್ತಾ ಇದ್ದೀನಿ. ಊಟ ಆಗೋವರೆಗಷ್ಟೇ IPL ನೋಡಿದೆ. ಅದಾದ್ಮೇಲೆ ನಾನು ಸ್ವಲ್ಪ ರೀಲ್ ಸ್ಕ್ರೋಲ್ ಮಾಡಿ ನನ್ನ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ.